ನಮಸ್ಕಾರ, ವೆಲ್ಕಮ್ ಟು ಸ್ವರಾಜ್ ಕೆಮಿಸ್ಟ್ರಿ ಚಾನಲ್. ನನ್ನ ಹೆಸರು ಜಿ ಸ್ಮಿತಾ. ಈ ಚಾನಲ್ ಮೂಲಕ ಕೆಮಿಸ್ಟ್ರಿ ಸಬ್ಜೆಕ್ಟ್ ರಿಲೇಟೆಡ್ ಕೆಲವು ಟಾಪಿಕ್ಗಳ ವಿಡಿಯೋಗಳನ್ನ ಅಪ್ಲೋಡ್ ಮಾಡಲಾಗುತ್ತೆ. ಈ ವಿಡಿಯೋಗಳು ನಿಮ್ಗೆ ಯೂಸ್ಫುಲ್ ಅನ್ಸಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅನ್ನೋದಾದರೆ ಇದನ್ನು ಶೇರ್ ಮಾಡಿ. ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಟಾಪಿಕ್ ಬಂದು ಕೆಮಿಕಲ್ ಕೈನೆಟಿಕ್ಸ್ ಬಗ್ಗೆ. ಕೆಮಿಕಲ್ ಕೈನೆಟಿಕ್ಸಲ್ಲಿ ಇದು 17th ವಿಡಿಯೋ. ಸೊ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರೋ ಕಾನ್ಸೆಪ್ಟ್ ಬಂದು ಇಂಟಿಗ್ರೇಟೆಡ್ ರೇಟ್ ಲಾ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮೆಟ್ರಿಕ್ ಅನಾಲಿಸಿಸ್. ಸೊ ಇಲ್ಲೂ ಸಹ ನಾನು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಬಗ್ಗೆನೇ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ತೊಗೊತಾ ಇರೋದೇನು ಅಂತಂದರೆ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ನ ನಾವು ಡೆರಿವ್ ಮಾಡೋಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ರಿಯಾಕ್ಷನ್ಸ್ ತೊಗೊತಾ ಇದ್ವಿ. ಯಾವುದು ಅಂತಂದರೆ ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್. ಓಕೆ, ಜೊತೆಗೆ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ನ ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಫಸ್ಟು ಯಾವಾಗಲೂ ಇಂಟಿಗ್ರೇಟೆಡ್ ರೇಟ್ ಈಕ್ವೇಷನ್ ಅಥವಾ ರೇಟ್ ಲಾ ಬರಿಬೇಕಾದ್ರೆ ನಾವು ಮಾಡಬೇಕಾಗಿರೋದೇನು ಅಂತಂದರೆ ರಿಯಾಕ್ಷನ್ಸನ್ನು ಬರ್ಕೊಬಿಡಬೇಕು. ಸೊ ಇಲ್ಲಿ ಯಾವುದಕ್ಕೆ ರಿಯಾಕ್ಷನ್ಸ್ ಬರ್ಕೋಬೇಕು? ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ಗೆ ರಿಯಾಕ್ಷನ್ಸ್ ಬರ್ಕೋಬೇಕು. ಸೊ ಹೈಡ್ರೋಜನ್ ಪೆರಾಕ್ಸೈಡ್ ಫಾರ್ಮುಲಾ ಯಾವ ಥರ ಬರೀತೀರ? ಮಾಲಿಕ್ಯುಲರ್ ಫಾರ್ಮುಲಾ H2O2. ಓಕೆ, ಸೊ ನೆಕ್ಸ್ಟ್ ಡಿಕಂಪೋಸಿಷನ್ ಅಂತಂದರೆ ಇಲ್ಲೊಂದು ಹ್ಯಾರೋ ಮಾರ್ಕ್ ಹಾಕ್ಕೊತೀವಿ ನಾವು. ಈ ಹ್ಯಾರೋ ಮಾರ್ಕ್ ಹಾಕ್ಮೇಲೆ ಮತ್ತೆ ಡಿಕಂಪೋಸ್ ಆಗಿ ಏನು ಬರುತ್ತೆ? ವಾಟರ್, ಹೈಡ್ರೋಜನ್ ಪೆರಾಕ್ಸೈಡ್ ಡಿಕಂಪೋಸ್ ಆಗಿ ನಮಗೆ ವಾಟರ್ ಪ್ಲಸ್ ಆಕ್ಸಿಜನ್ ಬರುತ್ತೆ. ಓಕೆ, ಇವಾಗ ಬ್ಯಾಲೆನ್ಸ್ ಮಾಡ್ಕೋಬೇಕು. ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಏನು ಮಾಡ್ತೀವಿ? ಇಲ್ಲಿ 2ನ ಬರಿತೀವಿ. ಸೊ ನೆಕ್ಸ್ಟ್ ಏನು ಅಂತಂದರೆ ಈ ಹೈಡ್ರೋಜನ್ ಪೆರಾಕ್ಸೈಡ್ ಡಿಕಂಪೋಸಿಷನು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂಡರಲ್ಲಿ ಬರುತ್ತೆ ಇದು. ಸೊ ಇವಾಗ ನಾವು ವಾಲ್ಯೂಮೆಟ್ರಿಕ್ ಅನಾಲಿಸಿಸನ್ನು ಫಾಲೋ ಮಾಡ್ತಾ ಇದ್ದೀವಿ ಅಂತಂದರೆ ಏನು? ಇಲ್ಲಿ ಟೈಟ್ರೇಷನ್ ತೊಗೊತಾ ಇದ್ದೀವಿ. ಸೊ ನಿಮಗೆ ಗೊತ್ತಿದೆ ಟೈಟ್ರೇಷನಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ. ಯಾವುದಿರುತ್ತೆ? ಆಸಿಡ್ ಬೇಸ್ ಟೈಟ್ರೇಷನ್ ಇರುತ್ತೆ, ಪೊಟೆನ್ಷಿಯೋಮೆಟ್ರಿಕ್, ಕಾಂಪ್ಲೆಕ್ಸೋಮೆಟ್ರಿಕ್ ಇರುತ್ತೆ, ಮತ್ತು ಕಂಡಕ್ಟೋಮೆಟ್ರಿಕ್ ಟೈಟ್ರೇಷನ್ ಇರುತ್ತೆ, ರೆಡಾಕ್ಸ್ ಟೈಟ್ರೇಷನ್ ಇರುತ್ತೆ, ಪ್ರೆಸಿಪಿಟೇಷನ್ ಟೈಟ್ರೇಷನ್ ಇರುತ್ತೆ. ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋ ಟೈಟ್ರೇಷನ್ ಬಂದು ರೆಡಾಕ್ಸ್ ಟೈಟ್ರೇಷನ್. ಸೊ ಯಾವ ಟೈಟ್ರೇಷನ್ ಯೂಸ್ ಮಾಡ್ತಾ ಇದ್ದೀವಿ? ಇಲ್ಲಿ ನಾವು ರೆಡಾಕ್ಸ್ ಟೈಟ್ರೇಷನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಈ ರೆಡಾಕ್ಸ್ ಟೈಟ್ರೇಷನ್ ಅಂತಂದ್ರೆ ಏನೇನು ಇರಬೇಕು? ಇಲ್ಲಿ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಇರಬೇಕು ನಮಗೆ. ಓಕೆ, ಆಕ್ಸಿಡೈಸಿಂಗ್ ಏಜೆಂಟ್ ಇರಬೇಕು, ಜೊತೆಗೆ ರೆಡ್ಯೂಸಿಂಗ್ ಏಜೆಂಟ್ ಇರಬೇಕು. ಆಕ್ಸಿಡೈಸಿಂಗ್ ಏಜೆಂಟ್ ಅಂತಂದರೆ ದೋ ಸಬ್ಸ್ಟೆನ್ಸಸ್ ವಿಚ್ ಆಕ್ಸಿಡೈಸ್ ದ ಅದರ್ ಸಬ್ಸ್ಟೆನ್ಸಸ್ ಆ್ಯಂಡ್ ಇಟ್ ಸೆಲ್ಫ್ ಅಂಡರ್ಗೋಸ್ ದ ರಿಡಕ್ಷನ್ಸ್. ಸೊ ಯಾವ ಸಬ್ಸ್ಟೆನ್ಸು ಬೇರೆದನ್ನು ಆಕ್ಸಿಡೈಸ್ ಮಾಡಿ ತಮಗೆ ತಾನು ರಿಡಕ್ಷನ್ಸ್ ಆಗುತ್ತೋ ಅಂಥ ಸಬ್ಸ್ಟೆನ್ಸಸ್ಗೆ ಆಕ್ಸಿಡೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ರೆಡ್ಯೂಸಿಂಗ್ ಏಜೆಂಟ್ ಅಂತಂದರೆ ದ ಸಬ್ಸ್ಟೆನ್ಸಸ್ ವಿಚ್ ರೆಡ್ಯೂಸ್ ದ ಅದರ್ ಸಬ್ಸ್ಟೆನ್ಸಸ್ ಆ್ಯಂಡ್ ಇಟ್ ಸೆಲ್ಫ್ ಇಟ್ ಅಂಡರ್ಗೋಸ್ ದ ಆಕ್ಸಿಡೇಷನ್. ಬೇರೆ ಸಬ್ಸ್ಟೆನ್ಸಸ್ಸನ್ನು ರೆಡ್ಯೂಸ್ ಮಾಡುತ್ತೆ, ಬಟ್ ಅದಕ್ಕೆ ಅದೇ ಏನಾಗುತ್ತೆ ಅಂತಂದರೆ ಆಕ್ಸಿಡೈಸ್ ಆಗುತ್ತಲ್ಲ, ಅಂಥ ಸಬ್ಸ್ಟೆನ್ಸಸ್ಸನ್ನು ನಾವು ರೆಡ್ಯೂಸಿಂಗ್ ಏಜೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಆಕ್ಸಿಡೈಸಿಂಗ್ ಏಜೆಂಟಾಗಿ ಯಾವ್ದು ತೊಗೊತಾ ಇದ್ದೀವಿ ಅಂತಂದರೆ ನಾವು KMnO4 ತೊಗೊತಾ ಇದ್ದೀವಿ. ಸೊ KMnO4ನ ಆಕ್ಸಿಡೈಸಿಂಗ್ ಏಜೆಂಟಾಗಿ ತೊಗೊತಾ ಇದ್ದೀವಿ ನಾವು. ಅದೇ ಥರ ರೆಡ್ಯೂಸಿಂಗ್ ಏಜೆಂಟ್ ಯಾವುದು ವರ್ಕ್ ಮಾಡುತ್ತೆ ಅಂತಂದರೆ ಇಲ್ಲಿ ಹೈಡ್ರೋಜನ್ ಪೆರಾಕ್ಸೈಡು ರೆಡ್ಯೂಸಿಂಗ್ ಏಜೆಂಟಾಗಿ ವರ್ಕ್ ಮಾಡುತ್ತೆ. ಸೊ ಇದು ರೆಡಾಕ್ಸ್ ಟೈಟ್ರೇಷನ್. ಸೊ ಇಲ್ಲಿ ಬ್ಯೂರೆಟಲ್ಲಿ ಏನು ಫೀಲ್ ಮಾಡ್ತೀವಿ ಅಂತಂದರೆ ನಿಮ್ಗೆ ಗೊತ್ತಾಯಿದೆ. ಟೈಟ್ರೇಷನ್ ಅಂದ ತಕ್ಷಣ ಏನು ಯೂಸ್ ಮಾಡ್ತೀವಿ? ಒಂದು ಕೋನಿಕಲ್ ಫ್ಲಾಸ್ಕ್ ಯೂಸ್ ಮಾಡ್ತೀವಿ, ಮತ್ತು ನಾವು ಇಂಡಿಕೇಟರ್ ಬೇಕಾದ್ರೆ ಇಂಡಿಕೇಟರ್ ಯೂಸ್ ಮಾಡ್ತೀವಿ, ಅದ್ರ ಜೊತೆಗೆ ಬ್ಯೂರೇಟ್ ಯೂಸ್ ಮಾಡ್ತೀವಿ, ಪಿಪ್ಪೆಟ್ ಮಾಡೋಕ್ಕೆ ಪಿಪ್ಪೆಟ್ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಈ ಥರ ಕೆಲವು ಇನ್ಸ್ಟ್ರೂಮೆಂಟ್ಸ್ಗಳು ನಾವು ಯೂಸ್ ಮಾಡ್ತೀವಿ. ಸೊ ಇಲ್ಲಿ ಬ್ಯೂರೇಟಲ್ಲಿ ಏನು ತೊಗೊತೀವಿ ಅಂತಂದರೆ ನಾವು KMnO4ನ ಬ್ಯೂರೇಟಲ್ಲಿ ಫಿಲ್ ಮಾಡ್ತೀವಿ. ಓಕೆ, KMnO4ನ ಎಲ್ಲಿ ಫಿಲ್ ಮಾಡ್ತೀವಿ? ಬ್ಯೂರೇಟಲ್ಲಿ ಫಿಲ್ ಮಾಡ್ತೀವಿ. ಕೋನಿಕಲ್ ಫ್ಲಾಸ್ಕಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ತೊಗೊತೀವಿ. ಇಲ್ಲಿ ಇಂಡಿಕೇಟರ್ ಬೇಕಾಗೇ ಇಲ್ಲ, ಯಾಕೆ ಅಂದರೆ ನಿಮ್ಗೆ ಗೊತ್ತೇ ಇದೆ KMnO4 ಎಲ್ಲಿ ಯೂಸ್ ಮಾಡ್ತೀವಿ ಅಲ್ಲಿ ನಾವು ಯಾವುದೇ ರೀತಿ ಇಂಡಿಕೇಟರ್ನೂ ಸಹ ಯೂಸ್ ಮಾಡಲ್ಲ. ಸೊ ಟೈಟ್ರೇಷನ್ ಸ್ಟಾರ್ಟ್ ಮಾಡ್ತೀವಿ. ಟೈಟ್ರೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಏನು ಎಂಡ್ ಪಾಯಿಂಟ್ ಬರುತ್ತೆ? ಓಕೆ, ಏನು ವಾಲ್ಯೂಮ್ ಬರುತ್ತೆ? ವಾಲ್ಯೂಮ್ ಆಫ್ KMnO4 ಎಷ್ಟು ಕನ್ಸ್ಯೂಮ್ ಆಗಿರುತ್ತೆ ನಮಗೆ ಸ್ಟಾರ್ಟಿಂಗು. ಸೊ ಇಲ್ಲಿ ನಾವು ಟೈಮ್ ತೊಗೊಬೋಣ. ಸೊ ಫಸ್ಟ್ ರಿಯಾಕ್ಷನ್ಸ್ ಬರ್ಕೊಂಡ್ರೆ ಯಾವ ಟೈಟ್ರೇಷನ್ ಅಂತ ಗೊತ್ತಾಯಿತು? ರೆಡಾಕ್ಸ್ ಟೈಟ್ರೇಷನ್ ಅಂತ ಗೊತ್ತಾಯಿತು. ಅದರಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಇರುತ್ತೆ, ರೆಡ್ಯೂಸಿಂಗ್ ಏಜೆಂಟ್ ಇರುತ್ತೆ. ಆಕ್ಸಿಡೈಸಿಂಗ್ ಏಜೆಂಟ್ ಬಂದು KMnO4, ರೆಡ್ಯೂಸಿಂಗ್ ಏಜೆಂಟ್ ಬಂದು ಹೈಡ್ರೋಜನ್ ಪೆರಾಕ್ಸೈಡು. ಮತ್ತು KMnO4ನ ನಾವು ಬ್ಯೂರೆಟಲ್ಲಿ ತೊಗೊಂಡಿದ್ದೀವಿ, ಮತ್ತು ಹೈಡ್ರೋಜನ್ ಪೆರಾಕ್ಸೈಡ್ನ ನಾವು ಕೋನಿಕಲ್ ಫ್ಲಾಸ್ಕಲ್ಲಿ ತೊಗೊಂಡಿದ್ದೀವಿ ನಾವು. ಇವಾಗ ಟೈಮ್ T=0 ತೊಗೊಳ್ಳೋಣ. ಸೊ ಟೈಮ್ T=0 ಅಂತಂದರೆ ಏನು ಅಂತಂದರೆ ಇನ್ನು ಡಿಕಂಪೋಸಿಷನ್ ಸ್ಟಾರ್ಟ್ ಆಗಿಲ್ಲ. ಸೊ ನಾವು ತೊಗೊಂಡ್ರ ಅಂಥದ್ರಲ್ಲಿ ಹೈಡ್ರೋಜನ್ ಪೆರಾಕ್ಸೈಡ್ ಏನು ತೊಗೊಂಡಿದ್ದು ನಾವು, ಈ ಹೈಡ್ರೋಜನ್ ಪೆರಾಕ್ಸೈಡು ಡಿಕಂಪೋಸ್ ಆಗಿರಲ್ಲ ನಮಗೆ. ಸೊ ನಾವು ಟೈಟ್ರೇಷನ್ ಮಾಡಿದಾಗ ಏನು ವಾಲ್ಯೂಮ್ ಆಫ್ KMnO4 ಸಿಗುತ್ತೋ ದಟ್ ವಾಲ್ಯೂಮ್ ಆಫ್ ದ KMnO4 ಈಸ್ ಈಕ್ವಲ್ ಟು ದ ವಾಲ್ಯೂಮ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಅಲ್ವಾ? ವಾಲ್ಯೂಮ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ಗೆ ಈಕ್ವಲ್ ಆಗಿರುತ್ತೆ. ಅಂತಂದರೆ ಯಾವಾಗಲೂ ಟೈಮ್ =0 ಅಂತ ತೊಗೊಂಡಾಗ ನಾವು ಕಾನ್ಸಂಟ್ರೇಷನ್ ಏನಂತ ತೊಗೊತಾ ಇದ್ದೋ? A ಅಂತ ತೊಗೊತಾ ಇದ್ದೋ, ಅಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ನು. ಸೊ ಅಥವಾ ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತಾ ಇದ್ದೋ? ಮೋಲರ್ ಕಾನ್ಸಂಟ್ರೇಷನ್ ಆಫ್ R ಇಲ್ಲಿ 0 ಅಂತ ಬರಿತಾ ಇದ್ದೋ, ಅದು ದಟ್ ಇಂಡಿಕೇಟ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಇಲ್ಲಿ ವಾಲ್ಯೂಮೆಟ್ರಿಕ್ ಟೈಟ್ರೇಷನ್ ಮಾಡ್ತಾ ಇರೋದ್ರಿಂದ ದ ವಾಲ್ಯೂಮ್ ಆಫ್ KMnO4 ಎಷ್ಟು ಕನ್ಸ್ಯೂಮ್ ಆಗಿರುತ್ತೋ ದಟ್ ಈಸ್ ಈಕ್ವಲ್ ಟು ದ ವಾಲ್ಯೂಮ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಅಲ್ವಾ? ಸೊ ಅಲ್ಲಿಗೆ ಇಲ್ಲನ್ನು ನಾವು
ನಾವೇನಂತ ತೊಗೊತೀವಿ V0 ಅಂತ ತೊಗೋಣ. ಓಕೆ, ಟೈಮ್ t = 0 ಇನ್ನೂ ಡಿಕಂಪೋಸಿಷನ್ ಸ್ಟಾರ್ಟ್ ಆಗಿಲ್ಲ. ಸೊ ನಮಗೆ ಎಷ್ಟು ವಾಲ್ಯೂಮ್ ಆಫ್ KMnO4 ಕನ್ಸ್ಯೂಮ್ ಆಗಿರುತ್ತೋ ಅಷ್ಟು ವಾಲ್ಯೂಮ್ ಆಫ್ KMnO4 ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? ಇನಿಷಿಯಲ್ ವಾಲ್ಯೂಮ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ಗೆ ಈಕ್ವಲ್ ಆಗಿರುತ್ತೆ. ಸೊ ನಾವಿಲ್ಲಿ V0 ಅಂತ ತೊಗೊತೀವಿ. ಅದಾದಮೇಲೆ ಏನು ಮಾಡ್ತೀನಿ ನಾನು, ಒಂದು 10 ಮಿನಿಟ್ಸ್ ಬಿಟ್ಟು, ಓಕೆ, ಸೊ t = t ಅಂತ ತೊಗೊತೀನಿ, ಅಂದರೆ 10 ಮಿನಿಟ್ಸು. ಒಂದು ಟೈಮ್ ಇಂಟರ್ವಲ್ಸಲ್ಲಿ ನಾವೇನು ಮಾಡ್ತಾ ಇರ್ತೀವಿ, ಬಂದು ಏನು ಮಾಡ್ತಾ ಇರ್ತೀವಿ, ಟೈಟ್ರೇಷನ್ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಒಂದು 10 ಮಿನಿಟ್ಸ್ ಬಿಟ್ಟು ಬರ್ತೀನಿ ನಾನು. ಓಕೆ, ಟೈಟ್ರೇಷನ್ ಮಾಡ್ತೀನಿ ಇವಾಗ. ಸೊ ಇವಾಗ ಟೈಟ್ರೇಷನ್ ಮಾಡಿದಾಗ ಏನಾಗುತ್ತೆ, ಮತ್ತೆ ಒಂದಷ್ಟು ವಾಲ್ಯೂಮ್ ಏನಾಗುತ್ತೆ ಅಂತಂದರೆ KMnO4 ಕನ್ಸ್ಯೂಮ್ ಆಗುತ್ತೆ. ನಮಗೆ ವಾಲ್ಯೂಮ್ ಆಫ್ KMnO4 ಸಿಗುತ್ತೆ ಅಲ್ವಾ. ದಟ್ ವಾಲ್ಯೂಮ್ ಈಸ್ ಈಕ್ವಲ್ ಟು ದ ಹೈಡ್ರೋಜನ್ ಪೆರಾಕ್ಸೈಡ್ ಎಷ್ಟು ಉಳ್ಕೊಂಡಿದೆ ಅನ್ನೋದಕ್ಕೆ ಈಕ್ವಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ A ಅಂತ ಇತ್ತು, ನಾವು A ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದು ಅಲ್ವಾ. ಟೈಮು ಒಂದು 10 ಮಿನಿಟ್ಸ್ ಬಿಟ್ಟ ಮೇಲೆ ಏನಾಯಿತು ಅಂತಂದರೆ ಎಕ್ಸ್ ಅಮೌಂಟ್ ಆಫ್ ಎಲ್ಲಿ ಎಕ್ಸ್ ಅಮೌಂಟ್ ಆಫ್ ಓಕೆ ಹೈಡ್ರೋಜನ್ ಪೆರಾಕ್ಸೈಡ್ ಏನಾಗ್ತಾ ಇದೆ ಅಂತಂದರೆ ಡಿಕಂಪೋಸ್ ಆಗಿ ವಾಟರು, ಎಕ್ಸ್ ಅಮೌಂಟ್ ಆಫ್ ವಾಟರು ಮತ್ತು ಎಕ್ಸ್ ಅಮೌಂಟ್ ಆಫ್ ಆಕ್ಸಿಜನ್ ಏನಾಗ್ತಾ ಇದೆ, ಇಲ್ಲಿ ರಿಲೀಸ್ ಆಗ್ತಾ ಇದೆ ಅಂತಂದರೆ ಅಲ್ಲಿಗೆ A-X ಅಂತಂದ್ರೇನು, ಎಷ್ಟು ಹೈಡ್ರೋಜನ್ ಪೆರಾಕ್ಸೈಡ್ ಉಳ್ಕೊಂಡಿದೆಯೋ ಅದನ್ನು ಇಂಡಿಕೇಟ್ ಮಾಡುತ್ತೆ. ಎಕ್ಸ್ ಏನು ಇಂಡಿಕೇಟ್ ಮಾಡ್ತಾ ಇದೆ, ಎಷ್ಟು ವಾಟರು ಮತ್ತು ಎಷ್ಟು ಆಕ್ಸಿಜನ್ನು ರಿಲೀಸ್ ಆಗ್ತಾ ಇದೆ ಅನ್ನೋದು ಇಂಡಿಕೇಟ್ ಮಾಡ್ತಾ ಇದೆ. ಸೊ ಇಲ್ಲಿ A-X ನಾವು ಓಕೆ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ ಎನಿ ಟೈಮ್ t ಅಂತ ತೊಗೊತೀವಿ. ಹಾಗೆಯೇ ವಾಲ್ಯೂಮೆಟ್ರಿಕ್ ಆಗ್ತಾ ಇರೋದ್ರಿಂದ ಇಲ್ಲಿ VT ಅಂತ ಕನ್ಸಿಡರ್ ಮಾಡ್ಕೊತೀವಿ. ಅದನ್ನು ಏನಂತ ಕನ್ಸಿಡರ್ ಮಾಡ್ಕೊತೀವಿ, VT ಅಂತ ಕನ್ಸಿಡರ್ ಮಾಡ್ಕೊತೀವಿ. ಓಕೆ, ಸೊ ನೆಕ್ಸ್ಟ್ ಮತ್ತೆ 10 ಮಿನಿಟ್ಸ್ ಬಿಡ್ತೀನಿ. 10 ಮಿನಿಟ್ಸ್ ಬಿಟ್ಟು ಮತ್ತೆ ಏನು ಮಾಡ್ತೀನಿ ನಾನು, ಟೈಟ್ರೇಷನ್ ಮಾಡ್ತೀನಿ. ಅದನ್ನು 20 ಮಿನಿಟ್ಸ್ ಅಂತ ಕನ್ಸಿಡರ್ ಮಾಡ್ಕೊತೀವಿ. ಸೊ ಇವಾಗೂ ಒಂದು ವಾಲ್ಯೂಮ್ ಆಫ್ KMnO4 ಬರುತ್ತೆ ಅಲ್ವಾ. ದಟ್ ವಾಲ್ಯೂಮ್ ಇಟ್ ಈಸ್ ಈಕ್ವಲ್ ಟು ದ VT. ಎಷ್ಟು ಹೈಡ್ರೋಜನ್ ಪೆರಾಕ್ಸೈಡ್ ಉಳ್ಕೊಂಡಿದೆ ಅನ್ನೋದ್ರ ಬಗ್ಗೆ ಅದು ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಅಲ್ಲಿಗೆ ಮತ್ತೆ ಒಂದು 10 ಮಿನಿಟ್ಸ್ ಬಿಟ್ಟು ಟೈಟ್ರೇಷನ್ ಮಾಡ್ತೀನಿ. ದಟ್ ಈಸ್ ಆ್ಯಕ್ಚುಲಿ 30 ಮಿನಿಟ್ಸ್ ಆಗುತ್ತೆ. ಅದನ್ನು ಸಹ ನಾವು VT ಅಂತ ಕನ್ಸಿಡರ್ ಮಾಡ್ತೀವಿ. ಈ VT ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ದ ವ್ಯಾಲ್ಯೂಮ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಎಷ್ಟು ಉಳ್ಕೊಂಡಿರುತ್ತೆ ಅದಕ್ಕೆ ಈಕ್ವಲ್ ಆಗಿರುತ್ತೆ. ಸೊ ಇವಾಗ ಇದು ನಿಮ್ಗೆ ಅರ್ಥ ಆಯಿತು ಅನ್ಕೊತೀನಿ. ನೆಕ್ಸ್ಟ್ ಏನು ಅಂತಂದರೆ ಇವಾಗ ಈಕ್ವೇಷನ್ ಬರೀಬೇಕು. ನಿಮಗೆ ಗೊತ್ತೇ ಇದೆ ಇವಾಗ ಇಂಟಿಗ್ರೇಟೆಡ್ ಫಸ್ಟ್ ಲಾ ಈಕ್ವೇಷನ್ ಯಾವ ಥರ ಬರೀತೀವಿ, K ಇಟ್ ಈಸ್ ಈಕ್ವಲ್ ಟು ಓಕೆ 2.303 ಅಂತ ತೊಗೊತೀವಿ ಬೈ T ಲಾಗ್ A/A-X ಅಂತ ತೊಗೊತೀವಿ. ಅಥವಾ A ಅಂತಂದರೆ ಏನು, ಇಲ್ಲಿ ಆರ್ ಇನಿಷಿಯಲ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್. ಹಾಗೆಯೇ A-X ಅಂತಂದರೆ ಏನು, ದ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಅಟ್ ಎನಿ ಟೈಮ್ T ಅಲ್ವಾ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ಇವಾಗ Kನ ಹಾಗೆ ಬರ್ಕೊಳ್ಳೋಣ ನಾವು. ಇಲ್ಲಿ 2.303 ಹಾಗೆ ಬರ್ಕೊಳ್ಳೋಣ, ಬೈ Tನೂ ಹಾಗೆ ಬರ್ಕೊಳ್ಳೋಣ. ಓಕೆ, ಲಾಗು ಸಹ ಹಾಗೆ ಬರ್ಕೊಳ್ಳೋಣ. A ಬದಲು ಏನು ತೊಗೋಬೇಕು, ಇಲ್ಲಿ ನೋಡಿ V0 ತೊಗೋಬೇಕು. ಓಕೆ, V0 ತೊಗೋಬೇಕು ಬೈ A-X ಬದಲು ಏನು ತೊಗೋಬೇಕು, ನಾವಿಲ್ಲಿ VT ತೊಗೋಬೇಕು. ಸೊ ಇಲ್ಲೇನು ಮಾಡಬೇಕು, VT ಬರಿಬೇಕು. ಓಕೆ, ದಿಸ್ ಈಸ್ ದ ಈಕ್ವೇಷನ್ ಫಾರ್ ಯಾವುದಕ್ಕೆ, ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್. ಈ ಈಕ್ವೇಷನ್ನ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂತಂದರೆ ನೋಡಿ, ಒಂದು ನಮಗೆ ರಿಯಾಕ್ಟೆಂಟ್ ಅಂದರೆ ಏನು ವಾಲ್ಯೂಮ್ ಕೊಟ್ಟಿರ್ತಾರೆ ನಮಗೆ, ಆ ವಾಲ್ಯೂಮ್ ಅಂತಂದರೆ ವಾಲ್ಯೂಮ್ ಆಫ್ ದ KMnO4 ಯಾವುದಾದ್ರೂ ಟೈಟ್ರೆಂಟದ ವಾಲ್ಯೂಮ್ ಕೊಟ್ಟಿರ್ತೀವಲ್ಲ ಅದು ಯಾವುದಕ್ಕೆ ಈಕ್ವಲ್ ಆಗಿರಬೇಕು ಅಂತಂದರೆ ರಿಯಾಕ್ಟೆಂಟಾಗಿ ಈಕ್ವಲ್ ಆಗಿರಬೇಕು. ಜೊತೆಗೆ ಅವರು ಟೈಮ್ T = 0 ಏನಿರುತ್ತೆ V0 ವ್ಯಾಲ್ಯೂಮು ಸಹ ಕೊಟ್ಟಿದ್ದರೆ, ಮತ್ತು ಜೊತೆಗೆ ಅದರ್ ಟೈಮ್ಸ್ ಅಂದರೆ ಇಲ್ಲಿ ಇನ್ಫಿನೈಟ್ ಕೊಟ್ಟಿರಲ್ಲ, ಬೇರೆ ಬೇರೆ ಟೈಮ್ಸದ್ದು ಕೊಟ್ಟಿದ್ರೆ ಅಂಥ ಟೈಮಲ್ಲಿ ನಾವು ಈ ಈಕ್ವೇಷನ್ಸನ್ನು ನಾವು ಯೂಸ್ ಮಾಡ್ತೀವಿ. ಒಂದು ನ್ಯೂಮೆರಿಕಲ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಡ, ಆವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ನ್ಯೂಮೆರಿಕಲ್ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಫ್ರಮ್ ದ ಫಾಲೋವಿಂಗ್ ಡೇಟಾ ಶೋ ದಟ್ ದ ಡಿಕಂಪೋಸಿಷನ್ ಆಫ್ ಎನ್ ಅಕ್ವೇಸ್ ಸೊಲ್ಯೂಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಇಸ್ ದ ಫಸ್ಟ್ ಆರ್ಡರ್. ಸೊ ಡೇಟಾ ಕೊಟ್ಟಿದ್ದಾರೆ, ಆ ಡೇಟಾ ಯೂಸ್ ಮಾಡಿ ನಾವೇನು ಮಾಡಬೇಕು ಅಂತಂದರೆ ಡಿಕಂಪೋಸಿಷನ್ ಆಫ್ ಓಕೆ ಹೈಡ್ರೋಜನ್ ಪೆರಾಕ್ಸೈಡು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ ನಾವು ತೋರಿಸ್ಬೇಕಿಲ್ಲಿ. ಸೊ ಟೈಮ್ ಕೊಟ್ಟಿದ್ದಾರೆ, ಜೊತೆಗೆ ಎನ್ ಅಂತ ಕೊಟ್ಟಿದ್ದಾರೆ. ಎನ್ ಅಂತಂದರೆ ಏನು ಅಂತಂದರೆ ವೆರಿ ಎನ್ ಈಸ್ ದ ವಾಲ್ಯೂಮ್ ಆಫ್ ಪೊಟೆನ್ಷಿಯಂ ಪರ್ಮಾಂಗನೇಟು. ಎನ್ ಅಂತಂದರೆ ದಟ್ ಈಸ್ ದ ವಾಲ್ಯೂಮ್ ಆಫ್ ಪೊಟೆನ್ಷಿಯಂ ಪರ್ಮಾಂಗನೇಟು ಎಷ್ಟು ಕನ್ಸ್ಯೂಮ್ ಆಗಿದೆ ಅಂತ ಇನ್ ml ರಿಕ್ವೈರ್ಡ್ ಟು ಡಿಕಂಪೋಸ್ ಅ ಡೆಫಿನೆಟ್ ವಾಲ್ಯೂಮ್ ಆಫ್ ದ ಪೆರಾಕ್ಸೈಡ್ ಸೊಲ್ಯೂಷನ್. ಸೊ ಪೆರಾಕ್ಸೈಡ್ ಸೊಲ್ಯೂಷನ್ಗೆ ಎಷ್ಟು ಅಂದರೆ ದಟ್ ಈಸ್ ಈಕ್ವಲ್ ಟು ದ ವ್ಯಾಲ್ಯೂಮ್ ಆಫ್ ದ KMnO4 ಈಸ್ ಈಕ್ವಲ್ ಟು ದ ವ್ಯಾಲ್ಯೂಮ್ ಆಫ್ ಪೆರಾಕ್ಸೈಡ್ ಸೊಲ್ಯೂಷನ್ಸ್ ಟು ಡಿಕಂಪೋಸ್ ಅಂತ ಹೇಳಿದ್ದಾರೆ ಅವರು. ಸೊ ಅಲ್ಲಿಗೆ ನಮ್ಗೆ ಏನೇನು ಕೊಟ್ಟಿದ್ದಾರೆ, ಇಲ್ಲಿ ಟೈಮ್ ಕೊಟ್ಟಿದ್ದಾರೆ ಅಲ್ವಾ. ಟೈಮ್ ಯಾವುದಾದ್ರು ಕೊಟ್ಟಿದ್ದಾರೆ ಅಂತಂದರೆ 0 ಅಂತ ಕೊಟ್ಟಿದ್ದಾರೆ.
ಓಕೆ, ನೆಕ್ಸ್ಟು 10 ಅಂತಂದರೆ ಇವಾಗ ಇನ್ನು ರಿಯಾಕ್ಷನ್ಸ್ ಡಿಕಂಪೋಸಿಷನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಏನು ಮಾಡಿರ್ತೀವಿ, ಒಂದು ಟೈಟ್ರೇಷನ್ ಮಾಡ್ಕೊಂಡಿರ್ತೀವಿ. ಅದಾದಮೇಲೆ 10 ಮಿನಿಟ್ಸ್ ಬಿಟ್ಟು ಏನು ಮಾಡ್ತೀವಿ, ಒಂದು ಟೈಟ್ರೇಷನು. ನೆಕ್ಸ್ಟ್ 10 ಮಿನಿಟ್ಸ್ ಬಿಟ್ಟು ಅಂತಂದರೆ ಅಲ್ಲಿಗೆ 20 ಮಿನಿಟ್ಸ್ಗೆ ಒಂದು ಟೈಟ್ರೇಷನ್ ಮಾಡ್ತೀವಿ. 30 ಮಿನಿಟ್ಸ್ಗೂ ಸಹ ಒಂದು ಟೈಟ್ರೇಷನ್ ಮಾಡ್ತೀವಿ. ಸೊ ಫಸ್ಟ್ ಟೈಟ್ರೇಷನ್ ಮಾಡ್ತೀವಲ್ಲ, ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಇನಿಷಿಯಲ್ ವಾಲ್ಯೂಮ್ ಆಫ್ ದ ಈ KMnO4 ವಾಲ್ಯೂಮ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ಇನಿಷಿಯಲ್ ವಾಲ್ಯೂಮ್ ಆಫ್ ದ ಹೈಡ್ರೋಜನ್ ಪೆರಾಕ್ಸೈಡ್ಗೆ ಈಕ್ವಲ್ ಆಗಿರುತ್ತೆ. ಇದನ್ನು ನಾವು V0 ಅಂತ ಕನ್ಸಿಡರ್ ಮಾಡ್ಕೊತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ, 10 ಮಿನಿಟ್ಸ್ ಬಿಟ್ಟು ಟೈಟ್ರೇಷನ್ ಮಾಡಿರ್ತೀವಲ್ಲ, ಅದನ್ನು ಸಹ VT ಅಂತ ಕನ್ಸಿಡರ್ ಮಾಡ್ಕೊತೀವಿ. ನೆಕ್ಸ್ಟ್ 20 ಮಿನಿಟ್ಸ್ಗೂ ಸಹ ಬಿಟ್ಟು ಟೈಟ್ರೇಷನ್ ಮಾಡೋದನ್ನು ಸಹ VT ಅಂತ ಕನ್ಸಿಡರ್ ಮಾಡ್ಕೊತೀವಿ. 30 ಮಿನಿಟ್ಸ್ಗೆ ಏನು ಟೈಟ್ರೇಷನ್ ಮಾಡಿರ್ತೀವಿ ಅದನ್ನು ಸಹ VT ಅಂತ ಕನ್ಸಿಡರ್ ಮಾಡ್ಕೊತೀವಿ. VT ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, ದ ವ್ಯಾಲ್ಯೂಮ್ ಆಫ್ ದ ಹೈಡ್ರೋಜನ್ ಪೆರಾಕ್ಸೈಡ್ ಆ್ಯಕ್ಚುಲಿ ಉಳ್ಕೊಂಡಿರುತ್ತಲ್ಲ ಅದಕ್ಕೆ ಈಕ್ವಲ್ ಆಗಿರುತ್ತೆ. ದ ಲೆಫ್ಟ್ ಹೈಡ್ರೋಜನ್ ಪೆರಾಕ್ಸೈಡ್ಗೆ ಈಕ್ವಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಹಾಗಾದರೆ ಇವಾಗ ಫಸ್ಟ್ ಏನು ಮಾಡಬೇಕಾಗಿದೆ, ನಾವು ಈಕ್ವೇಷನ್ನ ಬರ್ಕೊಬಿಡಬೇಕು ಅಲ್ವಾ. ಈಕ್ವೇಷನ್ಸ್ ಏನು ಬರ್ಕೊತೀವಿ ಅಂತ ಅಂದರೆ K ಇಟ್ ಈಸ್ ಈಕ್ವಲ್ ಟು 2.303/T ಲಾಗ್. ಇದಕ್ಕೆ ಈಕ್ವೇಷನ್ ಏನು ಬರುತ್ತೆ, ಅವ್ರು ಏನೇನು ಕೊಟ್ಟಿದ್ದಾರೆ, ನಮಗೆ 0 ಟೈಮ್ದು ಕೊಟ್ಟಿದ್ದಾರೆ, ಜೊತೆಗೆ ಬೇರೆ ಬೇರೆ ಟೈಮ್ದು ಕೊಟ್ಟಿದ್ದಾರೆ, 10, 20, 30 ಹಂಗೆ ಕೊಟ್ಟಿದ್ದಾರೆ, ಇನ್ಫನೈಟ್ ಕೊಟ್ಟಿಲ್ಲ ಅವರು. ಓಕೆ, ಇದನ್ನು ಸಹ ನೆನ್ಪಿಟ್ಕೋಬೇಕು. ಅದ್ರ ಜೊತೆಗೆ ಏನು ಹೇಳಿದ್ದಾರೆ ಅಂತಂದರೆ, ಈ ಟೈಟ್ರೆಂಟ್ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿರ್ತಾರೆ, ರಿಯಾಕ್ಟೆಂಟ್ಗೆ ಈಕ್ವಲ್ ಆಗಿದೆ ವಾಲ್ಯೂಮ್ ಅಂತ ಹೇಳಿದ್ದಾರೆ. ಸೊ ರಿಯಾಕ್ಟೆಂಟ್ ಕೊಟ್ಟಿರೋದ್ರಿಂದ ಇಲ್ಲಿ ಯಾವ್ದು ತೊಗೊತೀವಿ ನಾವು, V0/VTನ ತೊಗೊತೀವಿ ನಾವು ಅಲ್ವಾ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಡಿಫ್ರೆಂಟ್ ಟೈಮಲ್ಲಿ ನಾವು ಟೈಟ್ರೇಷನ್ ಮಾಡ್ತಾ ಇದ್ದೀವಿ, ಅಂದರೆ ಬೇರೆ ಬೇರೆ ಟೈಮು ಸಹ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅದಕ್ಕೆ ನಾವಿಲ್ಲಿ ಏನು ಮಾಡ್ತೀವಿ, K1 ಅಂತ ತೊಗೊತೀನಿ ನಾನಿಲ್ಲಿ. K1 ಇಟ್ ಇಸ್ ಈಕ್ವಲ್ ಟು, ಇವಾಗ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಹೋಗೋಣ. 2.303 ಆಗೇ ಇರುತ್ತೆ. ಬಟ್ ಇಲ್ಲಿ T ಅಂತ ತೊಗೊಂಡಿದ್ದೀವಿ ಅಲ್ವಾ ನಾವು, ಈ T ಏನು ಫಸ್ಟು 10 ಮಿನಿಟ್ಸ್ 0 ಬಿಟ್ಬಿಡಬೇಕು, 10 ಮಿನಿಟ್ಸಿಗೆ ತೊಗೊಂಡಿದ್ದೀವಿ ಟೈಟ್ರೇಷನ್ ಅಲ್ವಾ, ಅದನ್ನು ಬರ್ಕೋಬೇಕು. ಲಾಗ್ ಆಗಿ ಬರ್ಕೊಳ್ಳೋಣ. V0 ಏನು ಕೊಟ್ಟಿದ್ದಾರೆ ಅವರು ಅಂತಂದರೆ 46.1 ಕೊಟ್ಟಿದ್ದಾರೆ. ಅದೇ ಥರ VT ಏನು ಕೊಟ್ಟಿದ್ದಾರೆ ಅವರು ಅಂತಂದರೆ 10 ಮಿನಿಟ್ಸಿಗೆ 29.8 ಕೊಟ್ಟಿದ್ದಾರೆ. ಓಕೆ, 29.8 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇದನ್ನು ನಾವೇನು ಮಾಡಬೇಕು ಅಂತಂದರೆ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದಾಗ ನನಗೆ ಏನು ಬರುತ್ತೆ ಅಂತಂದರೆ, ಇಲ್ಲಿ 4.364 × 10⁻⁻² ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ನೆಕ್ಸ್ಟ್ K2 ಅಂತ ತೊಗೊತೀನಿ ನಾನು. K2 2.303 ಆಗೇ ಬರ್ಕೊಂಡು, ಇವಾಗ 10 ಮಿನಿಟ್ಸ್ ಆಯಿತು. ನೆಕ್ಸ್ಟ್ ಏನು ಮಾಡ್ತೀವಿ, 20 ಮಿನಿಟ್ಸು ಲಾಗ್ ಆಗೇ ಬರ್ಕೊತೀವಿ. V0ದಲ್ಲಿ ಏನೂ ಚೇಂಜಸ್ ಇಲ್ಲ, ಆಗೇ ಬರ್ಕೋಬೇಕು 46.1. ಬಟ್ VT ಏನು ಬಂದಿತ್ತು ನಮಗೆ ನೋಡಿ, 19.6 ಬಂದಿತ್ತು. ಈ 19.6ನ ಇಲ್ಲಿ ಹಾಕೋಬೇಕು, 19.6. ಇದನ್ನು ಸಾಲ್ವ್ ಮಾಡಿದಾಗ ನನಗೆ ಏನು ಬರುತ್ತೆ ಅಂತಂದರೆ ನೋಡಿ, 4.276 × 10⁻⁻² ಬರುತ್ತೆ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಇನ್ನೂ ಒಂದು ಟೈಮ್ ಕೊಟ್ಟಿದ್ದಾರೆ ಅಲ್ವಾ, 30 ಮಿನಿಟ್ಸು, ಅದನ್ನು ಸಹ ಬರ್ಕೊಳ್ಳೋಣ. K3 ಇಟ್ ಇಸ್ ಈಕ್ವಲ್ ಟು 2.303 ಓಕೆ ಬೈ 30 ಲಾಗ್. ಸೊ V0ದಲ್ಲಿ ಏನು ಚೇಂಜಸ್ ಇರಲ್ಲ, 46.1 ಆಗೇ ಬರ್ಕೋಬೇಕು ನಾವು. ಸೊ ನೆಕ್ಸ್ಟ್ VT ನೋಡಿದಾಗ ಅಂದರೆ 30 ಮಿನಿಟ್ಸಿಗೆ ಎಷ್ಟು ಬಂದಿದೆ ನೋಡಿ, 12.3 ಬಂದಿದೆ. ಸೊ ಇಲ್ಲೇನು ಮಾಡಬೇಕು, ಇವಾಗ 12.3ನ ಹಾಕೋಬೇಕು. ಸೊ ಇದನ್ನು ಸಾಲ್ವ್ ಮಾಡಿದಾಗ ನನಗೇನು ಬರುತ್ತೆ ಅಂತಂದರೆ, 4.404 × 10⁻⁻² ಬರುತ್ತೆ. ಸೊ ಅವ್ರು ಏನು ಹೇಳಿದ್ದಾರೆ ಅಂತಂದರೆ, ಇದು ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ ನಾವೇನು ಮಾಡಬೇಕು, ಇಲ್ಲಿ ತೋರಿಸ್ಬೇಕು. ಸೊ ಹೇಗೆ ಮಾಡ್ತೀರಾ, ಯಾವ ಥರ ತೋರಿಸ್ತೀರಿ, ಇವಾಗ ನಾವು ಡಿಫ್ರೆಂಟ್ ಟೈಮ್ಗೂ ಏನು ಮಾಡ್ದೆ, ನಾವು ರೇಟ್ ಕಾನ್ಸ್ಟೆಂಟನ್ನು ಫೈಂಡ್ ಔಟ್ ಮಾಡೋದು. ಇನ್ನು ರೇಟ್ ಕಾನ್ಸ್ಟೆಂಟ್ ವ್ಯಾಲ್ಯೂನ ನೋಡ್ತಾ ಹೋದರೆ ನಾವು ನೋಡಿ, ಎಲ್ಲದರಲ್ಲೂ ಸಹ 10⁻⁻², 10⁻⁻² ಮತ್ತು 10⁻⁻² ಇದೆ. ಅದ್ರ ಜೊತೆಗೆ ಇಲ್ಲಿ ನೋಡಿ 4 ಅಂತಲೇ ಇದೆ, ಫಸ್ಟ್ ಡಿಜಿಟ್ ಏನಂತ ಇದೆ, 4 ಅಂತಲೇ ಇದೆ. ಸೊ ಈ ಥರ ಇದ್ದರೆ ಅಂತಂದರೆ, ಇವಾಗ ನಾವು ಯಾವುದೇ ಒಂದು ಈಕ್ವೇಷನ್, ಅದು ಫಸ್ಟ್ ಆರ್ಡರ್ ಇರ್ಬೋದು, ಸೆಕೆಂಡು, 0, ಯಾವುದೇ ಆರ್ಡರ್ ಆಫ್ ದ ರಿಯಾಕ್ಷನ್ಸನ್ನು ನಾವು ಈಕ್ವೇಷನ್ಗೆ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದಾಗ ಡಿಫ್ರೆಂಟ್ ಟೈಮ್ಗೆ ನಮ್ಗೆ ಏನಾದರೂ ಅದು ಕಾನ್ಸ್ಟೆಂಟ್ ಬಂದರೆ ಅದು ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಸೊ ಆ ರಿಯಾಕ್ಷನ್ಸ್ ಅಂತ ಇಂಡಿಕೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಫಸ್ಟ್ ಆರ್ಡರ್ ತೊಗೊಂಡಿದ್ದೀನಿ ಈಕ್ವೇಷನು. ಈ ಫಸ್ಟ್ ಆರ್ಡರ್ ಈಕ್ವೇಷನ್ಗೆ ನಾವು ವ್ಯಾಲ್ಯೂಗಳನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋದಾಗ ನನಗೇನು ಬಂದಿದೆ, ಇಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಬಂದಿದೆ. ಸೊ ಇದೇನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ದ ಗಿವನ್ ರಿಯಾಕ್ಷನ್ ಈಸ್ ಫಸ್ಟ್ ಆರ್ಡರ್ ಅಂತ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿಗೆ ನಾವು ಎಲ್ಲ ಕಾನ್ಸ್ಟೆಂಟ್ ವ್ಯಾಲ್ಯೂ ಬಂದಿರೋದ್ರಿಂದ ಏನಂತ ಹೇಳ್ಬೋದು, ದ ಡಿಕಂಪೋಸಿಷನ್ ಆಫ್ ಹೈಡ್ರೋಜನ್ ಪೆರಾಕ್ಸೈಡ್ ಈಸ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿ ನಾವು ಪ್ರಾಬ್ಲಮ್ ಕೊಟ್ಟಾಗ ಸಾಲ್ವ್ ಮಾಡ್ಬೋದು. ಸೊ ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರೋಂಥ ಟಾಪಿಕ್ ನಿಮ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆಲ್ ದ ಬೆಸ್ಟ್.